ಸಿಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಗಾದಿ. ಇಂದಿನ ಮುಖ್ಯಾಂಶಗಳು. ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಮೃತ ಮಹೋತ್ಸವ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಭಕ್ತಾದಿಗಳಲ್ಲಿ ಮನವಿ. ಪೂಜ್ಯ ಗುರುಬಸವ ಪಟ್ಟದೇವರು. ದೇಶಾದ್ಯಂತ ಸಂಚರಿಸುತ್ತಿರುವ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆ ಅದ್ದೂರಿ ಸ್ವಾಗತದಂದು ಬರಮಾಡಿಕೊಂಡ ಗ್ರಾಮಸ್ಥರು. ಮಾತೆಯರಿಂದ ವಿಶೇಷ ಪೂಜೆ. ಬಸವ ಕಲ್ಯಾಣ ಶ್ರೀ ಮಹಾತ್ಮ ಬಸವೇಶ್ವರ ಜಾತ್ರಾ ಮಹೋತ್ಸವ. ನಗರದಲ್ಲಿ ನಡೆದ ಕಾರುಗಳ ಬೃಹತ್ ರ್ಯಾಲಿ. ಏಪ್ರಿಲ್ ಮೇ ತಿಂಗಳಲ್ಲಿ ಬಿಸಿ ಗಾಳಿ ಹೆಚ್ಚುವ ಸಾಧ್ಯತೆ. ಮುಂಜಾಗ್ರತೆ ಕ್ರಮ ಅನುಸರಿಸಿ. ಶಿಲ್ಪಾ ಶರ್ಮಾ. ಬಸವ ಜಯಂತಿ ಹಾರೂರ್ಗೇರಿಯಲ್ಲಿ 19ರಂದು ಖಾಣ. ಬಸವ ಕಲ್ಯಾಣ ಅನುಭವ ಮಂಟಪ ಅಧ್ಯಕ್ಷರು ಆದ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರವರ ಅಮೃತ ಮಹೋತ್ಸವದ ಪ್ರಯುಕ್ತ ಏಪ್ರಿಲ್ 14ರಿಂದ 22ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಬಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇವರು ಹೇಳಿದರು. ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸಮಾರಂಭದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ಸಚಿವ ಈಶ್ವರ್ ಖಂಡ್ರೆ ಅವರು ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶ್ರೀ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಧಾರ್ಮಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿದ್ದರು. ಅವರ ಗರಡಿಯಲ್ಲಿ ಬೆಳೆದ ಶ್ರೀ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಅದೇ ಮಾರ್ಗದಲ್ಲಿ ಸಾಗಿ ಈ ಭಾಗದಲ್ಲಿ ವಚನ ಸಾಹಿತ್ಯ ಪ್ರಚಾರದ ಜೊತೆಯಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದ್ದಾರೆ ಎಂದರು. ಪೂಜ್ಯರ ಅಮೃತ ಮಹೋತ್ಸವ ಏಪ್ರಿಲ್ 23ರಂದು ಬೆಳಗ್ಗೆ 9 ಗಂಟೆಗೆ ಬಾಲ್ಕಿ ಚನ್ನಬಸವ ಆಶ್ರಮದಲ್ಲಿ ನಡೆಯಲಿದೆ. ಡಂಬಳ ಗದಗ ತೋಂಟದಾರ್ಯ ಮಠದ ಶ್ರೀ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ, ಹಿರೇಮಠ ಸಂಸ್ಥಾನ ಹರಕೂಡದ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಸಮಾರಂಭ ಉದ್ಘಾಟಿಸುವರು. ನಾಡಿನ ಪೂಜ್ಯರು, ವಿದ್ವಾಂಸರು ಭಾಗವಹಿಸಲಿದ್ದಾರೆ. ಪೂಜ್ಯರ ಅಮೃತ ಮಹೋತ್ಸವದಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಲು ಮನವಿ ಮಾಡಿದರು. ಏಪ್ರಿಲ್ 20ರಂದು ಸಾಂಸ್ಕೃತಿಕ ನಾಯಕರಾದ ವಿಶ್ವಗುರು ಬಸವಣ್ಣನವರ ಜಯಂತಿ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸುವರು ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಭಾರತೀಯ ಬಸವ ಬಳಗದ ಅಧ್ಯಕ್ಷ ಬಾಬು ವಾಲಿ, ಜಯರಾಜ್ ಖಂಡ್ರೆ, ಬಸವರಾಜ್ ದನ್ನೂರ್, ಚಂದ್ರಶೇಖರ್ ಹೆಬ್ಬಾಳೆ, ಶಕುಂತಲಾ ಬೆಲ್ದಾಳೆ, ಶಶಿಧರ್ ಕೋಸಂಬೆ ಇದ್ದರು. ಅದೇ ಪರಂಪರೆ ಇಟ್ಟುಕೊಂಡು ಪರಮಪೂಜ್ಯರಾದ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಗುರುವಿನ ದಾರಿಯಲ್ಲಿ ಎಷ್ಟರ ಮಟ್ಟಿಗೆ ಬಹುತೇಕ ಇವತ್ತು ಗಡಿ ಭಾಗ ರಾಷ್ಟ್ರ ಮಟ್ಟಕ್ಕೂ ವಿದ್ಯಾರ್ಥಿಗಳ ಒಂದು ಸಾಧನೆ ಆಗಲಿಕ್ಕೆ ಅದಕ್ಕೆ ದೊಡ್ಡ ಶಕ್ತಿಯ ಕಾರ್ಯ ಮಾಡಿದವರು ಅನೇಕರಿದ್ದಾರೆ. ಅದರಲ್ಲಿ ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವ್ರದ್ದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಅಗಾಧ ಸೇವೆ ಇದೆ. ಆ ಸೇವೆಯ ಒಂದು ಪ್ರತಿಫಲನೆ ಇವತ್ತಿಷ್ಟೆಲ್ಲರೂ ಸಮಿತಿಯವರು ಕೂಡಿಕೊಂಡು ಇಲ್ಲಿ ವಿಶೇಷ ಕಾರ್ಯಕ್ರಮಗಳು 1ನೇ ತಾರೀಕಿನಿಂದ ಆರಂಭ ಆಗಿವೆ. ಇವತ್ತು ನಾವು 17ನೇ ತಾರೀಕು, ಇವತ್ತು ವಿಶೇಷ ಅಲ್ಲಿ ಏನು ವಿವಿಧ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದವರಿಗೆ, ನಾಳೆ ಸ್ವಚ್ಛತೆಯಲ್ಲಿ ಕಾರ್ಯ ಮಾಡಿದವರಿಗೆ, ಬಸವತತ್ವ ಪ್ರಸಾರ ಮಾಡಿದವರಿಗೆ ದಿನೇ ದಿನೇ ಒಂದು ಹೊಸ ರೂಪವನ್ನು ಕೊಟ್ಟಿದ್ದಾರೆ. 20, 21, 22 ಇದು ಒಂದು ರೀತಿ ತ್ರಿವೇಣಿ ಸಂಗಮ ಕೂಡ ಬಂದಂಗೆ ಆಗಿದೆ. ಯಾಕಂದ್ರೆ ಬಾಲ್ಕಿ ಮಠ ಬಸವಣ್ಣನವರ ತತ್ವವನ್ನು ಅಕ್ಷರ ಸಹ ಅದು ಪಾಲಿಸಿರ್ತಕ್ಕಂಥದ್ದು. ಬಸವಣ್ಣವರ ಜಯಂತಿ, ಈ ಕಡೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಸಮಣೋತ್ಸವ, ವಚನ ಜಾತ್ರೆ, ಪರಮಪೂಜ್ಯರ ಒಂದು ಅಮೃತ ಮಹೋತ್ಸವ. 20ನೇ ತಾರೀಕು ಬಸವ ಜಯಂತಿಯನ್ನು ಬೆಳಗ್ಗೆ ಸಚಿವರ ಕಡೆಯಿಂದ ಉದ್ಘಾಟನೆ ಆಗ್ತದೆ. ಶ್ರೀ ಸತ್ಯಸಾಯಿ ಬಾಬಾ ಅವರ ಶತಮಾನೋತ್ಸವದ ಸಂಭ್ರಮಾಚರಣೆ ಅಂಗವಾಗಿ ಶ್ರೀ ಸತ್ಯಸಾಯಿ ಸೇವಾ ಸಂಸ್ಥೆಗಳಿಂದ ಹಮ್ಮಿಕೊಂಡಿರುವ ಶ್ರೀ ಸತ್ಯಸಾಯಿ ಪ್ರೇಮ ಪ್ರವಾಹಿನಿ ರಥಯಾತ್ರೆಯು ದೇಶಾದ್ಯಂತ ಸಂಚರಿಸಿ ಶುಕ್ರವಾರ ಹುಮ್ನಾಬಾದ್ ಪಟ್ಟಣದಿಂದ ಬೀದರ್ ತಾಲೂಕಿನ ಕಾಡವಾದ ಗ್ರಾಮಕ್ಕೆ ಆಗಮಿಸಿತು. ಗ್ರಾಮದ ಮುಖ್ಯ ರಸ್ತೆಯಾದ ಬೀದರ್ ಮನ್ನೈಖಳಿ ರಸ್ತೆ ಮಾರ್ಗವಾದ ಬಸವೇಶ್ವರ ಮಹಾದ್ವಾರಕ್ಕೆ ಆಗಮಿಸಿದ ವಾಹನದಲ್ಲಿ ಪುಷ್ಪ ದೀಪಗಳಿಂದ ಅಲಂಕರಿಸಿದ ವೈಭವ ರಥಕ್ಕೆ ಗ್ರಾಮಸ್ಥರು ಅದ್ದೂರಿಯ ಸ್ವಾಗತದೊಂದಿಗೆ ಬರವು ಮಾಡಿಕೊಂಡರು. ಭವ್ಯ ಮೆರವಣಿಗೆ ಉದ್ದಕ್ಕೂ ಸಿಡಿಮದ್ದು ಸಿಡಿಸಿ ಜೈಕಾರಗಳ ಸುರಿಮಳೆಗೈದರು. ಶ್ರೀ ಸತ್ಯ ಸಾಯಿಬಾಬಾ ಅವರ ಭಕ್ತಿಯ ಹಾಡನ್ನು ಹಾಡುತ್ತಾ ಹರ್ಷೋಲ್ಲಾಸದಿಂದ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ಮಹಾದ್ವಾರದಿಂದ ಆರಂಭಗೊಂಡ ಭವ್ಯ ಮೆರವಣಿಗೆಯು ಗ್ರಾಮದ ಹನುಮಾನ ದೇವಸ್ಥಾನಕ್ಕೆ ಆಗಮಿಸಿತು. ಭಜನೆಯು ನೋಡುಗರ ಗಮನ ಸೆಳೆಯಿತು. ಮೆರವಣಿಗೆಯಲ್ಲಿ ಶ್ರೀ ಸತ್ಯಸಾಯಿ ಸೇವಾ ಸಂಘದ ಜಿಲ್ಲಾಧ್ಯಕ್ಷ ಅಮರನಾಥ್ ಫುಲೇಕರ್, ಸೇವಾದಳ ಸಂಚಾಲಕ ಬಾಬುರಾವ್ ಪ್ರಭಾಜಿ, ಸಂಘದ ಯುವ ಘಟಕದ ಸಂಚಾಲಕ ಶ್ರೀನಿವಾಸ್ ಕುಲಕರ್ಣಿ ಹಾಗೂ ಗ್ರಾಮದ ಹಿರಿಯರಾದ ಬಾಬುರಾವ್ ಪಾಟೀಲ್, ಶಿವಕುಮಾರ್ ಪೊಲೀಸ್ ಪಾಟೀಲ್, ಕಾಶಿನಾಥ್ ಮೀನ್ಕೇರಿ, ಈಶ್ವರಯ್ಯ ಸಾಳಿ, ಬಸವರಾಜ್ ಮೀನ್ಕೇರಿ, ಶಂಕರಯ್ಯ ಚಿದ್ರಿ
ಹನುಮಂತ್ ಕರ್ಕನಹಳ್ಳಿ, ವೈಜನಾಥ್ ಬಾರೂರ್, ದೇವೇಂದ್ರ ಬಾರೂರ್, ಗಣಪತಿ ವಿಚಿದ್ರಿ, ವೀರ್ಶೆಟ್ಟಿ ಖಪಲಿ, ಗಾಳೆಪ್ಪ ಬುಕ್ಕೇಗಾರ್, ಪಿಕೆಪಿಎಸ್ ಅಧ್ಯಕ್ಷ ರಾಜ್ಕುಮಾರ್ ಮಂಗಲ್ಗಿ, ಬಸವರಾಜ್ ಆಣದೂರ್, ಜಗನ್ನಾಥ್ ಮಂಗಲ್ಗಿ, ಗಾಳೆಪ್ಪ ಗುಂಜೇಟಿ, ಶರಣಪ್ಪ ಮಂಗಲ್ಗಿ, ಕರಬಸಪ್ಪ ಮೀನ್ಕೇರಿ, ಸತೀಶ್ ಪಾಟೀಲ್, ಯುವಕರಾದ ದಯಾನಂದ್ ಪಾಟೀಲ್, ಸಿದ್ದು ಪಾಟೀಲ್, ಸುಗುರು, ಗುರು ಮೀನ್ಕೇರಿ, ಮನ್ಮತ್ ಮೀನ್ಕೇರಿ, ದತ್ತಾತ್ರಿ ಬುಕ್ಕೇಗಾರ್, ವಿಜಯಕುಮಾರ್ ಉಳ್ಳಾಗಡ್ಡಿ, ದಯಾನಂದ್ ಮಂಗಲ್ಗಿ, ಶಾಂತಕುಮಾರ್ ಮಂಗಲ್ಗಿ, ಅನಿಲ್ ಕುಮಾರ್ ಖಪ್ಲಿ, ಮಲ್ಲು ಬುಕ್ಕೇಗಾರ್, ಶಿವಕುಮಾರ್ ಮೀನ್ಕೇರಿ, ಅರುಣ್ ಕುಮಾರ್ ನಿಣ್ಣಿ, ಶಿವಶರಣಪ್ಪ ನಿಣ್ಣೆ ಸೇರಿದಂತೆ ನೂರಾರು ಯುವಕರು, ವೃದ್ಧರು, ಮಾತೆಯರು, ಸಹೋದರಿಯರು ಭಾಗವಹಿಸಿದರು. ಶುಕ್ರವಾರ ಇಡೀ ರಾತ್ರಿ ಗ್ರಾಮದಲ್ಲಿ ರಥವು ನೆಲೆಸಿ ಶನಿವಾರ ಬೆಳಿಗ್ಗೆ ಪೂಜೆ ಆರತಿಯೊಂದಿಗೆ ಪಕ್ಕದ ಮಂದಕನಹಳ್ಳಿ ಗ್ರಾಮಕ್ಕೆ ನಿರ್ಗಮಿಸಿತು. ಬಸವ ಕಲ್ಯಾಣದಲ್ಲಿಯ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿ ಹಾಗೂ ವಿಶ್ವಸ್ತ ಸಮಿತಿಯ ವತಿಯಿಂದ ಹಮ್ಮಿಕೊಂಡಿರುವ ಮಹಾತ್ಮ ಬಸವೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತ ನಗರದಲ್ಲಿ ಕಾರುಗಳ ಬೃಹತ್ ರ್ಯಾಲಿ ನಡೆಯಿತು. ಇಲ್ಲಿಯ ರಥ ಮೈದಾನದಲ್ಲಿ ಜೇವರ್ಗಿ ಚಿರಗಳ್ಳಿಯ ಶ್ರೀ ಜಗದ್ಗುರು ಮರಳಶಂಕರ ದೇವರ ಗುರುಪೀಠದ ಪೂಜ್ಯ ಶ್ರೀ ಸಿದ್ದಬಸವ ಕಬೀರ್ ಸ್ವಾಮಿಗಳು ಚಾಲನೆ ನೀಡಿದರು. ರಥ ಮೈದಾನದಿಂದ ಹೊರಟ ಈ ಕಾರುಗಳ ರ್ಯಾಲಿ ಬಸವೇಶ್ವರ ವೃತ್ತ, ಐತಿಹಾಸಿಕ ಕೋಟೆ ಮಾರ್ಗವಾಗಿ ಬಸವೇಶ್ವರ ದೇವಸ್ಥಾನ, ಗಾಂಧಿ ವೃತ್ತ, 108 ಅಡಿ ಬಸವೇಶ್ವರ ಮೂರ್ತಿ, ಬಸವ ಕಲ್ಯಾಣದ ಮುಖ್ಯ ಮಹಾದ್ವಾರ ಮುಖಾಂತರ ತ್ರಿಪುರಾಂತ ನಾರಾಯಣಪುರ ಹುಲಸೂರು ಕ್ರಾಸ್ ಮಾರ್ಗವಾಗಿ ಮರಳಿ ಬಸವೇಶ್ವರ ರಥ ಮೈದಾನಕ್ಕೆ ತೆರಳಿ ಸಮಾರೋಪಗೊಂಡಿತು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮಲ್ಲಿಕಾರ್ಜುನ್ ಎಸ್ ಖೂಬಾ, ದೇವಸ್ಥಾನದ ಅಧ್ಯಕ್ಷ ಅನಿಲ್ ಕುಮಾರ್ ರಗಟೆ, ಉಪಾಧ್ಯಕ್ಷ ಮಲ್ಲಿಕಾರ್ಜುನ್ ಕುರ್ಕೋಟೆ, ಕೋಶಾಧ್ಯಕ್ಷ ಜಗನ್ನಾಥ್ ಖೂಬಾ, ಕಾರ್ಯದರ್ಶಿ ಅಶೋಕ್ ನಾಗರಾಳೆ, ಸಹ ಕಾರ್ಯದರ್ಶಿ ಬಸವರಾಜ್ ಬಾಲ್ಕಿಲೆ, ಸುನೀಲ್ ರಾಯವಾಡೆ, ನಿರ್ದೇಶಕರಾಗಿ ಬಸವರಾಜ್ ಕೋರ್ಕೆ, ಈರಣ್ಣ ಹಲ್ಶೆಟ್ಟಿ, ಬದರಿನಾಥ್ ಪಾಟೀಲ್, ವಿವೇಕಾನಂದ್ ಹೊದಲೂರೆ, ಬಸವರಾಜ್ ತೊಂಡಾರೆ, ಮಲ್ಲಿಕಾರ್ಜುನ್ ಚಿರಡೆ, ಸುನೀಲ್ ಕುಮಾರ್ ಹೊಳಕುಂದೆ, ವಿಶ್ವಸ್ತ ಸಮಿತಿಯ ಅಧ್ಯಕ್ಷ ಶಶಿಕಾಂತ್ ದುರ್ಗೆ, ಉಪಾಧ್ಯಕ್ಷ ಡಾಕ್ಟರ್ GS ಗುರುಳೆ, ಕಾರ್ಯದರ್ಶಿ ನಾಗಯ್ಯ ಸ್ವಾಮಿ, ಕೋಶಾಧ್ಯಕ್ಷ ಶಿವರಾಜ್ ಶಾಸ್ಟೆ, ಮಲ್ಲಿಕಾರ್ಜುನ್ ಮಂಠಾಳೆ, ಡಾಕ್ಟರ್ ಧನರಾಜ್ ಚಂದನ್ಕೆರೆ, ವಿಜಯಕುಮಾರ್ ಮಂಠಾಳೆ, ರವೀಂದ್ರ ಕೊಳಕೂರ್ ಸೇರಿದಂತೆ ಬಸವಾಭಿಮಾನಿಗಳು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದರು.
ಬೀದರ್ ಜಿಲ್ಲೆಯಾದ್ಯಂತ ಏಪ್ರಿಲ್ ಮತ್ತು ಮೇ 2026ನೇ ಮಾಹೆಯಲ್ಲಿ ಬಿಸಿ ಗಾಳಿ ಪರಿಸ್ಥಿತಿ ಹೆಚ್ಚಾಗಿರುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆಯ ಮುನ್ನೆಚ್ಚರಿಕೆ ನೀಡಿರುವ ಹಿನ್ನೆಲೆಯಲ್ಲಿ ಹೀಟ್ ವೇವ್ ಸ್ಟ್ರೋಕ್ನಿಂದಾಗಿ ಸಾರ್ವಜನಿಕರು, ಕಾರ್ಮಿಕರ, ರೈತರ, ಪ್ರಾಣಿಗಳ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ಸಾರ್ವಜನಿಕರು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ತಿಳಿಸಿದ್ದಾರೆ. ಆರೋಗ್ಯ ಇಲಾಖೆ ಜಿಲ್ಲೆಯ ಎಲ್ಲ PGCS, CSCS ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ORS, IV ದ್ರವಗಳು ಮತ್ತು ಐಸ್ ಪ್ಯಾಕ್ಗಳ ದಾಸ್ತಾನುಗಳ ಕುರಿತು ಪರಿಶೀಲಿಸಿ ಕೊರತೆಯನ್ನು ತುಂಬಿಸಿ ಶಾಖದ ಕಾಯಿಲೆ ಗುರುತಿಸುವಿಕೆ ಮತ್ತು ಮೊದಲ ಪ್ರತಿಕ್ರಿಯೆಯ ಬಗ್ಗೆ ಸಿಬ್ಬಂದಿಯನ್ನು ಸಂವೇದನಾಶೀಲರನ್ನಾಗಿ ಮಾಡಿ ಸಾರ್ವಜನಿಕರಿಗೆ, ರೋಗಿಗಳಿಗೆ ಕಾಯುವ ಮತ್ತು ಚಿಕಿತ್ಸಾ ಪ್ರದೇಶಗಳಲ್ಲಿ ತಂಪಾಗಿಸುವಿಕೆ, ಗಾಳಿ ವ್ಯವಸ್ಥೆ ಮತ್ತು ನೀರು ಸರಬರಾಜು ಬಗ್ಗೆ ವೈದ್ಯಕೀಯ ಅಧಿಕಾರಿಗಳು ಶಾಖದ ಮಾನದಂಡಗಳನ್ನು ಮತ್ತು ಕೂಲ್ ಫಸ್ಟ್ ಪ್ರೋಟೋಕಾಲ್ ಅನ್ನು ಪಾಲನೆ ಮಾಡುತ್ತಿರುವ ಕುರಿತು ಖಚಿತಪಡಿಸಿಕೊಳ್ಳಿ. ಕಾರ್ಮಿಕ ಇಲಾಖೆಗೆ ಉಷ್ಣತೆಯಾಲೆ ಕೆಲಸದ ಸಮಯ ವ್ಯವಸ್ಥೆಯನ್ನು ಮಧ್ಯಾಹ್ನ 12ರಿಂದ 3 ಗಂಟೆಯವರೆಗೆ ಹೊರಾಂಗಣ ಕೆಲಸಗಳನ್ನು ತ್ಯಜಿಸಬೇಕು. ಕೆಲಸದ ಸಮಯವನ್ನು ಬೆಳಗ್ಗೆ ಮತ್ತು ಸಂಜೆ ವೇಳೆಗೆ ಸರಿಸಲು ಸೂಚನೆ ನೀಡಲಾಗುವುದು. ಕೆಲಸದ ಸ್ಥಳದಲ್ಲಿ ತಂಪಾದ ಕುಡಿಯುವ ನೀರನ್ನು ಸಾಕಷ್ಟು ಒದಗಿಸಬೇಕು. ಪ್ರತಿ 1 ಗಂಟೆಗೆ 10-15 ನಿಮಿಷ ವಿಶ್ರಾಂತಿ ನೀಡಬೇಕು. ಕಾರ್ಮಿಕರಿಗೆ ಉಷ್ಣತೆಯ ಅಲೆ ಬಗ್ಗೆ ಅರಿವು ಮೂಡಿಸಬೇಕು. ಕಾರ್ಮಿಕರ ಸುರಕ್ಷತೆಗಾಗಿ ಹಾಗೂ ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಬೇಕು. ವಿದ್ಯುತ್ ವ್ಯತ್ಯಯ ಸಂಭವಿಸಿದರೆ ತಕ್ಷಣ ಕ್ರಮ ಕೈಗೊಳ್ಳಬೇಕು. ಪ್ರಮುಖ ಸೇವೆಗಳ ವಿದ್ಯುತ್ ಪೂರೈಕೆ ನಿರಂತರವಾಗಿರಬೇಕು. ಕಾರಣ ಹೀಟ್ ವೇವ್ ಸ್ಟ್ರೋಕ್ನಿಂದ ತಪ್ಪಿಸಿಕೊಳ್ಳಲು ಈ ಮೇಲಿನ ಕ್ರಮಗಳನ್ನು ಅನುಸರಿಸಬೇಕೆಂದು ಅವರು ತಿಳಿಸಿದರು. ಬಸವ ಜಯಂತಿ ಅಂಗವಾಗಿ ನಗರದ ಹಾರೂಗೇರಿಯ ಬಸವೇಶ್ವರ ಮಂದಿರದಲ್ಲಿ ಭಾನುವಾರ ಮಹಾಪ್ರಸಾದ ವಿತರಣೆ ಖಾಂಡ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬೆಳಿಗ್ಗೆ 11:30ಕ್ಕೆ ಅಕ್ಕನ ಬಳಗದ ವತಿಯಿಂದ ಬಸವ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷೆ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರ ಸಾನ್ನಿಧ್ಯದಲ್ಲಿ ವಚನಾಭಿಷೇಕ ನಡೆಯಲಿದೆ. ಬಳಿಕ ಮಧ್ಯಾಹ್ನ 1ಕ್ಕೆ ಮಹಾಪ್ರಸಾದ ವಿತರಣೆ ಆರಂಭವಾಗಲಿದೆ ಎಂದು ಹಾರೂಗೇರಿ ಬಸವ ಸಮಿತಿಯ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂಗೇರಿ ತಿಳಿಸಿದ್ದಾರೆ. ಏಪ್ರಿಲ್ 20ರಂದು ಬೆಳಿಗ್ಗೆ 7ಕ್ಕೆ ತೊಟ್ಟಿಲು, ಬಳಿಕ ಬಸವಣ್ಣನವರ ಭಾವಚಿತ್ರ, ಧರ್ಮ ಗ್ರಂಥದೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ಜರುಗಲಿದೆ ಎಂದು ಹೇಳಿದ್ದಾರೆ. ಬಸವಾನುಯಾಯಿಗಳು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.